ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಸತಿ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಸುಮಾರು ಜೋಡಿಗಳು ಇಲ್ಲಿ ಪಾಪ್ಯುಲರ್ ಆಗಿದೆ. ಅದರಲ್ಲಿ ನಂಬರ್ 1 ಪ್ಲೇಸ್ ನ ತಗೊಂಡಿರೋದು ಯಾವ್ದಪ್ಪ ಅಂತಂದ್ರೆ ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು. ಈ ಒಂದು ಪೇರು ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾತಾಡ್ತಾರೆ. ಅದರಲ್ಲೂ ಕೂಡ ಇವರಿಬ್ರು ಬಾಂಡಿಂಗ್, ಒಬ್ಬರನ್ನ ಒಬ್ರು ಕೂಡ ಇಲ್ಲಿ ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ಸಖತ್ತಾಗಿ ಇವರಿಬ್ರು ಬಗ್ಗೆನೇ ಜಾಸ್ತಿ ಹೊರಗಡೆ ಸೋಷಿಯಲ್ ಮೀಡಿಯಾ ನೀವು ನೋಡಿರ್ಬೋದು. ಯಾವುದೇ ಒಂದು ಪೇಜಸ್ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ರು ಕೂಡ ಇವರಿಬ್ರದ್ದು ವಿಚಾರ ಅಂತೂ ಇದ್ದೇ ಇರುತ್ತೆ. ಏನ್ ಚೆನ್ನಾಗಿದೆಯಪ್ಪ ಬಾಂಡಿಂಗು, ಸಿಕ್ಕರೆ ಈ ತರಹದ ಒಂದು ಗೆಳತಿ, ಒಂದು ಫ್ರೆಂಡ್ ಸಿಗ್ಬೇಕು ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡ್ಕೊಂತಾರೆ. ಇನ್ನು ಕೆಲವೊಬ್ರು ಇಲ್ಲ ಇವರಿಬ್ರು ಮದುವೆ ಆದ್ರೆ ಅಂತ ಹೇಳ್ತಿರೋದು ತುಂಬಾನೇ ಚೆನ್ನಾಗಿರುತ್ತೆ. ಪೇರ್ ಕೂಡ ಚೆನ್ನಾಗಿದೆ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವರಿಬ್ರು ಬಗ್ಗೆ ಮಾತಾಡ್ತಾರೆ. ಹೊರಗಡೆ ಟಾಕ್ ಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋದು ಅಂದ್ರೆ ಹೊರಗಡೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಮತ್ತೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀವು ಕೆಲವೊಂದ್ಸತಿ ಕೇಳಿರ್ತೀರಾ, ಈ ಹಿಂದೆ ಈ ಒಂದು ಫ್ಯಾಮಿಲಿ ವೀಕ್ ಬಿಟ್ರೆ ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ಈ ತರ ವರ್ಡ್ಗಳು ಸುಮಾರು ಸತಿ ಇಲ್ಲಿ ಕೇಳಿ ಬಂದಿದೆ. ಆಲ್ಮೋಸ್ಟ್ ಆಗಿ ಇಲ್ಲಿ ಗಿಲ್ಲಿ ಅವರು ಜಾಸ್ತಿ ಕಾವ್ಯ ಅವ್ರನ್ನ ಇಲ್ಲಿ ರೇಗಿಸ್ತಾನೆ ಇರ್ತಾರೆ. ಮನೆಯಲ್ಲಿ ಅತಿ ಹೆಚ್ಚಾಗಿ ಯಾವೊಬ್ಬ ಪರ್ಸನ್ ಇಲ್ಲಿ ರೇಗಿಸಿದ್ದಾರೆ ಅಂತಂದ್ರೆ ಗಿಲ್ಲಿ ಅವರು ಟಾಪ್ 1 ಪ್ಲೇಸ್ ಅಲ್ಲಿ ಇಲ್ಲಿ ಕಾವ್ಯ ಅವ್ರನ್ನೇ ತಗೊಳ್ಬಹುದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಲ್ಲಿ ರೇಗಿಸ್ತಾ ಇರ್ತಾರೆ. ಆದ್ರೆ ನಿನ್ನೆ ಸಂಚಿಕೆ ನೋಡಿದವ್ರಿಗೆ ಗೊತ್ತಿರುತ್ತೆ, ಈಗ ಗಿಲ್ಲಿ ಅವರು ಏನು ರೇಗಿಸ್ತಿದ್ರೋ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮದುವೆಯ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಈ ವೀಕು ಫ್ಯಾಮಿಲಿ ವೀಕ್ ಇತ್ತು, ಎಲ್ಲಾ ಫ್ಯಾಮಿಲಿಗಳು ಕೂಡ ಇಲ್ಲಿ ಬಂದ್ರು. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಇಲ್ಲಿ ಗಿಲ್ಲಿಯವ್ರ ಫ್ಯಾಮಿಲಿ ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಇಬ್ರು ಫ್ಯಾಮಿಲಿಗಳು ಕೂಡ ಇಲ್ಲಿ ಎಂಟ್ರಿ ಆಯ್ತು. ಗಿಲ್ಲಿಯವ್ರ ಫ್ಯಾಮಿಲಿ ಬಂದಿದ ತಕ್ಷಣ ಸುಮಾರು ಜನ ಅದು ನಮ್ಮ ಫ್ಯಾಮಿಲಿ ಏನೋ ಅನ್ನೋಷ್ಟು ಇಲ್ಲಿ ಫೀಲ್ ಆಯ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಒಬ್ರು ಸತಿ ನಮ್ಗೆ ಇಷ್ಟ ಆದ್ರು ಅಂತಂದ್ರೆ ಆ ಒಂದು ಫ್ಯಾಮಿಲಿ ನಮ್ಮ ಫ್ಯಾಮಿಲಿನೇ ಅಂತ ಇಲ್ಲಿ ನೋಡ್ತಾರೆ. ಯಾಕಂದ್ರೆ ಫ್ಯಾನ್ಸ್ ಕ್ರೇಜ್ ಅಂದ್ರೆ ಆ ತರನೇ ಇಲ್ಲಿ ಇದ್ದೇ ಇರುತ್ತೆ. ಫ್ಯಾನ್ಸ್ಗಳು ಒಂದ್ಸತಿ ಇಷ್ಟಪಟ್ಟರೆ ಆ ವ್ಯಕ್ತಿನ ಖಂಡಿತವಾಗ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇಲ್ಲಿ ಬಿಟ್ಕೊಡೋದೇ ಇಲ್ಲ. ಅಂದ್ರೆ ನಾನು ಇದೊಂದು ರಿಯಾಲಿಟಿ ಶೋ ಬಗ್ಗೆ ಹೇಳ್ತಾರ, ಪ್ರತಿಯೊಬ್ರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಾವು ಅವ್ರ ಫ್ಯಾನು ಅಂತಂದ್ರೆ ಅವ್ರು ಸರಿ ಮಾಡ್ಲಿ ತಪ್ಪು ಮಾಡ್ಲಿ, ಬಟ್ ನಾವು ಅವ್ರ ಫ್ಯಾನೇ ಯಾವತ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ, ಆ ರೀತಿಯಾಗಿ ಅವ್ರ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ಸುಮಾರು ಜನ ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿದ್ರಿ, ಗಿಲ್ಲಿ ಅವ್ರ ಫ್ಯಾಮಿಲಿ ನೋಡಿದ ತಕ್ಷಣ ಅದು ನಮ್ಮ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಫೀಲ್ ಆಯ್ತು ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ಆಗುತ್ತೆ, ಬಟ್ ಕೆಲವೊಬ್ರು ಕಷ್ಟ ಕೂಡ ಇಲ್ಲಿ ಆಗುತ್ತೆ. ಏನಪ್ಪ ಅವ್ರು ಅಷ್ಟು ತಪ್ಪು ಮಾಡಿದ್ರು ಕೂಡ ಅಂದ್ರೆ ತುಂಬಾನೇ ರೇಗಿಸ್ತಾರೆ, ಮತ್ತೆ ಇನ್ನೊಬ್ರು ಕಾಲು ಎಳಿತಾರೆ, ಆದ್ರೂ ಕೂಡ ಇವ್ರನ್ನ ಯಾಕೆ ಇಷ್ಟ ಪಡ್ತೀರಾ ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಯಾರು ಏನೇ ಮಾತಾಡಿದ್ರು ಕೂಡ ಗಿಲ್ಲಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ ಕ್ರೇಜ್ ಇದೆ. ಕಾವ್ಯ ಅವ್ರಿಗೂ ಕೂಡ ಅಷ್ಟೇ ಅದೇ ಅವ್ರದೇ ಆದ ಒಂದು ಫ್ಯಾನ್ ಬೇಸ್ ಅಂತೂ ಇದೆ. ಮತ್ತೆ ಇವರಿಬ್ರು ಜೋಡಿಗೆ ಅಂತಾನೆ ಕೆಲವೊಬ್ರು ನೋಡೋಕೆ ಅಂತಾನೆ ಇಲ್ಲಿ ಅಂದ್ರೆ ಬಿಗ್ ಬಾಸ್ ಈ ಸತಿ ರಿಯಾಲಿಟಿ ಶೋ ನೋಡ್ತಾ ಇದೀವಿ ಅಂತ ಕೂಡ ಇಲ್ಲಿ ಸುಮಾರು ಜನ ಹೇಳಿದ್ದಾರೆ. ಅದು ಕೂಡ ಇಲ್ಲಿ ಸತ್ಯನೇ. ನೀವು ನೋಡೋದು ರಾಶಿಕಾ ಅವ್ರದ್ದು, ಸೂರಜ್ ಅವರು ತುಂಬಾ ಜಗಳ ಆಡಿದ್ರು, ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಇಲ್ಲಿ ಮಾತಾಡ್ಕೊಂಡ್ರು. ಅಂದ್ರೆ ಕೆಲವೊಂದು ಪೇರ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಬಿಟ್ಕೊಟ್ಟಿದ್ದಾರೆ ಒಬ್ಬರನ್ನ ಒಬ್ರಿಗೆ. ಅಂದ್ರೆ ಈ ರೀತಿಯಾಗಿ ಬೈಯದಿರ್ಬೋದು, ಏನೇ ಇದ್ರು ಕೂಡ ಇವರಿಬ್ರದ್ದು ಏನೇ ಜಗಳ ಆದ್ರೂ ಕೂಡ ಆ ನಂತರ ಇಬ್ರು ಕೂಡ ಮಾತಾಡ್ತಾರೆ. ಅವ್ರು ಇದ್ದಿದ್ ಕಡೆ ಇವರು ಹೋಗಿ ನಿಂತ್ಕೊಂಡಿದ್ರು, ಸುಮಾರು ವಿಚಾರಗಳು ಈ ತರ. ಆದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಆಸೆ ಇದೆಯಾ ಅಥವಾ ಬೇಕು ಅಂತ ರೇಗ್ಸಕ್ಕೆ ಈ ರೀತಿ ಮಾಡಿದ್ರ ಗೊತ್ತಿಲ್ಲ. ಆದರೆ ನೋಡಿ, ಇನ್ನೂ ಕಾವ್ಯ ಅವ್ರ ಫ್ಯಾಮಿಲಿ, ಗಿಲ್ಲಿ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿರಲಿಲ್ಲ. ಅಶ್ವಿನಿ ಅವ್ರ ಫ್ಯಾಮಿಲಿ, ರಕ್ಷಿತಾ ಅವ್ರ ಫ್ಯಾಮಿಲಿ, ಮತ್ತೆ ಇಲ್ಲಿ ಧ್ರುವಂತ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ತಕ್ಷಣ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ ಮನೆಯದು. ಸುಮಾರು 1 ಗಂಟೆ ಏನೋ ಆಗಿರುತ್ತೆ ನೈಟು. ಅವಾಗ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಇನ್ನೂ ನಾಳೆ ನಮ್ಮ ಫ್ಯಾಮಿಲಿಯಿಂದ ಬರ್ತಾರಲ್ವಾ, ಏನೇನು ಮದುವೆ ಬಗ್ಗೆ ಮಾತುಕತೆ ಆಗುತ್ತೋ ಇಲ್ಲ ಅಂತಂದ್ರೆ ಎಂಗೇಜ್ಮೆಂಟ್ ಇಲ್ಲಿ ಆಗುತ್ತೋ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಮದುವೆ ಮಾತುಕತೆ ಬಗ್ಗೆ ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರಿಬ್ರು ಫ್ಯಾಮಿಲಿ ಎಂಟ್ರಿ ಕೊಟ್ಟಿರಲ್ಲ, ಅವ್ರು ಚೆನ್ನಾಗಿ ಗೊತ್ತಿತ್ತು ನಮ್ಮಿಬ್ರು ಫ್ಯಾಮಿಲಿ ಇಲ್ಲಿ ಒಟ್ಟಿಗೆ ಎಂಟ್ರಿ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿರ್ಬೋದು, ಅಥವಾ ಇಲ್ಲಿ ಇವ್ರದ್ದು ಧ್ರುವಂತ್ ಅವ್ರ ಫ್ಯಾಮಿಲಿ ಬಂದಿರ್ಬೋದು, ರಕ್ಷಿತ್ ಅವ್ರ ಫ್ಯಾಮಿಲಿ ಬಂದಿರ್ಬೋದು, ಸುಮಾರು ವಿಚಾರಗಳನ್ನ ಇಲ್ಲಿ ಹೇಳ್ತಿದ್ರು. ಅಂದ್ರೆ ಗಿಲ್ಲಿ ಅವ್ರ ಪರವಾಗಿ ಅವರೆಲ್ಲ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಕಾವ್ಯ ಅವ್ರಿಗೆ ಇಲ್ಲಿ ಹುಡುಗ ಹುಡುಕ್ತಿದಾರಂತೆ, ಗಿಲ್ಲಿ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಡೈರೆಕ್ಟ್ ಆಗಿ ಕೇಳಲ್ವಂತೆ, ಗಿಲ್ಲಿ ಅವ್ರ ಪರವಾಗಿ ಇವರೆಲ್ಲ ಕೇಳಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಅಶ್ವಿನಿ ಅವ್ರ ತಾಯಿ ಕೂಡ ಇಲ್ಲಿ ಅಷ್ಟೇ, ನಿಜವಾಗ್ಲೂ ನನಗೆ ಮಗಳಿದ್ದಿದ್ರೆ ನಿನಗೆ ಮದುವೆ ಮಾಡ್ಕೊಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೂ ಕೂಡ ನೋಡಿ, ಕೆಲವೊಬ್ರು ಮಗಳು ಇರಲ್ಲ, ಆದ್ರೆ ಮಗಳು ಇರೋರು ನಮ್ಗೆ ಯಾರು ಇಲ್ಲಿ ಮಾಡ್ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ಅಲ್ಲೇ ಇಲ್ಲಿ ಕೌಂಟ್ರು ಕೂಡ ಇಲ್ಲಿ ಕೊಟ್ಟರು. ಅಂದ್ರೆ ಅವ್ರಿಗೆ ಏನ್ ಅನಿಸ್ತು ಅದನ್ನ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಒಂದ್ ವೇಳೆ ನಿಮ್ಮ ಮಗಳಿಲ್ಲ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಹಳ್ಳಿದ್ದನ್ಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದನ್ಗೆ ಹಳ್ಳಿರಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ. ಈಗ ಕಾವ್ಯ ಅವ್ರಿಗೆ ಅವ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ, ಕಾವ್ಯ ಅವ್ರ ಫ್ಯಾಮಿಲಿ ಬಂದಾಗ ನನ್ನ ಪರವಾಗಿ ನೀವೆಲ್ಲರೂ ಕೂಡ ಇಲ್ಲಿ ಮಾತಾಡಿ, ಅಂದ್ರೆ ಗಿಲ್ಲಿ ಅನ್ನೋ ಹುಡುಗ ಒಳ್ಳೆಯವನಿದ್ದಾನೆ, ನಿಮ್ಮ ಮಗಳಿಗೆ ಏನಾದ್ರು ಇಲ್ಲಿ ತಂದ್ಕೊಂತೀರಾ ಅಂತ ಅಂದ್ಬಿಟ್ಟು ಇವ್ರ ಪರವಾಗಿ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಇಲ್ಲಿ ಹೇಳ್ತಿದ್ರು. ಆದ್ರೆ ಇವರೆಲ್ಲರೂ ಕೂಡ ಮಾತಾಡ್ತಾರೋ ಇಲ್ವೋ ಅನ್ಸತಿ, ನಾನೇ ಇಲ್ಲಿ ಕಾವ್ಯ ಹತ್ರ ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ರಾತ್ರಿ 1-1:30 ಆಗಿತ್ತು. ಎಲ್ಲರ ಫ್ಯಾಮಿಲಿ ಕೂಡ ಮನೆಗೆ ಬಂದು ಆದ್ಮೇಲೆ ರಾತ್ರಿ ಎಲ್ಲ ಹೋಗ್ತಾರೆ ಇವರು. ಅಶ್ವಿನಿ ಅವ್ರ ತಾಯಿ ಇರ್ಬೋದು, ರಕ್ಷಿತಾ ಅವ್ರ ತಾಯಿ ಇರ್ಬೋದು, ಧ್ರುವಂತ್ ಅವ್ರ ಫ್ಯಾಮಿಲಿ ಇರ್ಬೋದು, ಅವರ ತಮ್ಮ ಮತ್ತೆ
ಅವ್ರು ಇವರೆಲ್ಲ ಹೋದ ಮೇಲೆ ಇಲ್ಲಿ ಮಾತಾಡ್ತಾ ಇರ್ತಾರೆ. ನಾಳೆ ಇಲ್ಲಿ ಮನೆಗೆ ಬರ್ತಾರಲ್ವಾ, ಎಂಗೇಜ್ಮೆಂಟ್ಗೆ ಯಾರ್ಯಾರು ಬರ್ತಾರೋ ಏನೋ ನೋಡಿ, ಡೈರೆಕ್ಟಾಗಿ ಎಂಗೇಜ್ಮೆಂಟ್ ಅಂತಾನೆ ಹೇಳ್ಬಿಟ್ರು. ಮತ್ತೆ ಮದುವೆ ಮಾತುಕತೆಗೆ ಯಾರ್ಯಾರು ಬರ್ತಾರೋ ಏನೋ ಅಂತ ಅಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವ್ರು ಇದಕ್ಕೇನು ಹೇಳ್ತಾರೆ ಅಂತಂದ್ರೆ, ನಾಳೆ ಇಲ್ಲಿ ರಾಖಿ ಹಬ್ಬನೇ ಮಾಡ್ಬೋದೇನೋ, ರಾಖಿ ತಂದ್ಬಿಟ್ಟು ಕಟ್ಟಿಸ್ಬೋದೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಗಿಲ್ಲಿಯವರು ಮದುವೆ ವಿಚಾರ ಬಗ್ಗೆ ಇಲ್ಲಿ ಮಾತಾಡಿದ್ರೆ, ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಇಲ್ಲ ಅಣ್ಣ ತಂಗಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಗಿಲ್ಲಿ ಅವ್ರಿಗೆ ಡೈರೆಕ್ಟ್ ಒಂದು ಸ್ಟೆಪ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾ ಇದ್ರಲ್ವಾ, ಒಂದು ಸ್ಟೆಪ್ ಮೇಲ್ಗಡೆ ಹೋಗ್ಬಿಟ್ಟು ಈ ಸತಿ ಮಾಡಿದ್ರಿ ಕ್ಯಾಪ್ಟನ್ ರೂಮಲ್ಲಿ ಮಲ್ಕೊಂಡೇ ಬಿಟ್ರಿ ಅಂತ ಅಂದ್ಬಿಟ್ಟು. ಈಗ ಇಷ್ಟು ದಿವಸ ಏನು ರೇಗಿಸ್ತಾ ಇದ್ರು, ಸ್ವಲ್ಪ ಅವ್ರ ಮನಸ್ಸಲ್ಲಿ ಒಂದು ಆಸೆ ಇದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಈ ಥರ ವಿಚಾರಗಳು ನೋಡಿದಾಗ ಫ್ರೆಂಡ್ಶಿಪ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ಎಲ್ಲ ಕೂಡ ಓಕೆ ಅಂತ ಹೇಳ್ಬೋದು. ಆದರೆ ಮದುವೆ ವಿಚಾರ ಅಂತ ಬಂದಾಗ ಇಲ್ಲಿ ಯಾರು ಕೂಡ ತಮಾಷೆ ಮಾಡಲ್ಲ ಅಂತ ಅನ್ಕೊಂತೀನಿ. ಕೆಲವೊಬ್ರು ಮಾಡಿದ್ರು ಕೂಡ ಇಲ್ಲಿ ಮಾಡಬಹುದು. ಗಿಲ್ಲಿಯವ್ರು ಹೇಳಿದ ಪ್ರಕಾರ ನೋಡಕ್ ಹೋದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ಕಾವ್ಯ ಅವ್ರ ಕಂಡ್ರೆ ಇಷ್ಟ ಅನ್ನೋ ರೀತಿ ಇಲ್ಲಿ ಹೇಳಿದ್ರು. ಇದು ಸತ್ಯನ ಸುಳ್ಳ ಗೊತ್ತಿಲ್ಲ, ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ಅವ್ರನ್ನೇ ಕೇಳಬೇಕು. ನೀವು ಈ ಥರ ಎಲ್ಲ ಹೇಳ್ತಿದ್ರಲ್ವಾ, ನಿಜವಾಗ್ಲೂ ನಿಮಗೆ ಕಾವ್ಯ ಅವ್ರ ಕಂಡ್ರೆ ಇಷ್ಟನಾ ಅಥವಾ ಸುಮ್ಮನೆ ಹೇಳಿದ್ದು ಅಂತ ಅಂದ್ಬಿಟ್ಟು. ಇನ್ನು 3 ವಾರಗಳ ಕಾಲ ಇಲ್ಲಿ ಟೈಮ್ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ 3 ವಾರ ಆದ್ಮೇಲೆ 3-4 ವಾರ ಆಗಿದ ತಕ್ಷಣ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇಲ್ಲಿ ಮುಗಿಯುತ್ತಲ್ವಾ. ನೋಡಿ ಇವಾಗ ಗಿಲ್ಲಿಯವರು ಆ ರೀತಿಯಾಗಿ ಹೇಳಿದ್ರು, ಇಲ್ಲಿ ಕಾವ್ಯ ಅವರು ಈ ರೀತಿಯಾಗಿ ಹೇಳಿದ್ರು. ಅಂದ್ರೆ ಮದುವೆ ಮಾತುಕತೆಗೆ ಬರ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇದ್ರ ನಡುವೆ ಇಲ್ಲಿ ಇದೆಲ್ಲ ಆದ್ಮೇಲೆ ಬೆಳಿಗ್ಗೆನೆ ಇಲ್ಲಿ ಗಿಲ್ಲಿಯವ್ರ ತಂದೆ ತಾಯಿ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅದಾಗಿದ ತಕ್ಷಣ ಇಲ್ಲಿ ಕಾವ್ಯ ಅವರ ತಾಯಿ ಮತ್ತೆ ತಮ್ಮ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಆಲ್ಮೋಸ್ಟ್ ಆಗಿ ಈಗ ಏನೊಂದು ಫ್ಯಾಮಿಲಿ ವೀಕ್ ಇದೆ, ಎಲ್ಲಾ ಫ್ಯಾಮಿಲಿ ಕೂಡ ಆಲ್ಮೋಸ್ಟ್ ಆಗಿ ಧ್ರುವಂತ್ ಅವ್ರ ಫ್ಯಾಮಿಲಿ ಇರ್ಬೋದು, ರಕ್ಷಿತ್ ಅವ್ರ ಫ್ಯಾಮಿಲಿ ಇರ್ಬೋದು, ಮತ್ತೆ ಇಲ್ಲಿ ಕೆಲವೊಬ್ರು ಫ್ಯಾಮಿಲಿಗಳು ಜಾಸ್ತಿ ಇಲ್ಲಿ ಗಿಲ್ಲಿಯವ್ರನ್ನ ಇಷ್ಟಪಟ್ಟರು. ಧನುಷ್ ಅವ್ರ ತಾಯಿ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ಇಲ್ಲಿ ಇಷ್ಟಪಟ್ಟರು, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅದೇ ರೀತಿ ಇಲ್ಲಿ ಕಾವ್ಯ ಅವ್ರ ತಾಯಿ ಕೂಡ ಕಾವ್ಯ ಅವ್ರಿಗೆ ಕೆಲವೊಂದು ಸಲಹೆನ ಇಲ್ಲಿ ಕೊಟ್ಟರು. ಗಿಲ್ಲಿ ಅವರು ಇಲ್ಲಿ ಹಣ್ಣು ಕೇಳಲಿ ಮತ್ತೆ ಇಲ್ಲಿ ಮೊಟ್ಟೆ ಕೇಳಲಿ ಕೊಡು, ಅವನು ಯಾವತ್ತು ನಿನ್ನ ಬಿಟ್ಕೊಟ್ಟಿಲ್ಲ, ನೀನು ಕೂಡ ಯಾವತ್ತು ಅವನ್ನ ಬಿಟ್ಟು ಕೊಡ್ಬೇಡ ಅಂತ ಅಂದ್ಬಿಟ್ಟು ಒಂದು ಸಲಹೆ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ಕೊಟ್ಟರು. ಬಟ್ ಕಾವ್ಯ ಅವ್ರ ತಾಯಿ ತರ ಹೇಳಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಬೇರೆ ಯಾರೇ ಫ್ಯಾಮಿಲಿಗಳು ಕೂಡ ಈ ರೀತಿ ಹೇಳಿದಾಗ ಏನೂ ಆಗ್ತಿರಲಿಲ್ಲ. ಬಟ್ ಈ ಒಂದು ಜೋಡಿ ಹೆಚ್ಚು ಪಾಪ್ಯುಲರ್ ಇರೋ ಕಾರಣ ಇಲ್ಲಿ ಕಾವ್ಯ ಅವ್ರ ತಾಯಿ ಏನ್ ಹೇಳಿದ್ರು ಅದು ಬೇರೆಯವ್ರಿಗೆ ಬೇರೆ ರೀತಿ ಇಲ್ಲಿ ಅರ್ಥ ಆಗಿದೆ. ಇಲ್ಲಿ ಗಿಲ್ಲಿಯವ್ರು ಹಣ್ಣು ಕೇಳಲಿ ಅಥವಾ ಮೊಟ್ಟೆ ಕೇಳಲಿ ಕೊಟ್ಬಿಡು ಅಂತ ಹೇಳಿದಿರ್ಬೋದು, ಮತ್ತೆ ಇಲ್ಲಿ ಅವನ್ನ ಜಾಸ್ತಿ ಬಿಟ್ಕೊಡ್ಬೇಡ ಅಂತ ಅಂದ್ಬಿಟ್ಟು ಹೇಳಿದಿರ್ಬೋದು. ಇದು ಏನ್ ಅನ್ಸುತ್ತೆ ಅಂತ ಅಂದ್ರೆ, ಬೇರೆಯವರೆಲ್ಲರಿಗೂ ಕೂಡ ಅಂದ್ರೆ ಗಿಲ್ಲಿಯವ್ರನ್ನ ಕಂಡ್ರೆ ನೋಡಿ, ಧನುಷ್ ಅವ್ರ ತಾಯಿ ಹೇಳಿದಾಗ ಎಲ್ಲರೂ ಕೂಡ ಹೊಗಳಿದ್ರು. ನೋಡಿ ಅವ್ರ ಮಗ ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಎಲ್ಲಾ ಓಟ್ಗಳು ಕೂಡ ಇಲ್ಲಿ ನಾನು ಗಿಲ್ಲಿಗೆ ಹಾಕ್ತದೆ ಅಂತಾಗ ಎಲ್ಲರೂ ಕೂಡ ಹಾಡು ಹೊಗಳಿದ್ರು. ಬಟ್ ಇಲ್ಲಿ ಕಾವ್ಯ ಅವ್ರ ತಾಯಿ ಅವ್ರಿಗೆ ಸಲಹೆ ಕೊಟ್ಟಾಗ ಏನ್ ಅನ್ನಿಸ್ತು ಅಂತಂದ್ರೆ, ಕಾವ್ಯ ಅವ್ರ ತಾಯಿನೇ ಇಲ್ಲಿ ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ ಅನ್ಸ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ಈ ಒಂದು ಪೇರ್ ತುಂಬಾನೇ ಇಲ್ಲಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ದಾರೆ. ಬಟ್ ಇವ್ರಿಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಡೀತದೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ತರ ಒಂದು ಸಲಹೆ ಕೊಟ್ರ ಅಂದ್ರೆ ಇನ್ನೂ ಕೂಡ ಜಾಸ್ತಿ ಗಿಲ್ಲಿಯನ್ನ ಹಚ್ಕೋ ಮಾತಾಡು ಅಂತ ಅಂದ್ಬಿಟ್ಟು ಹೇಳಿದ್ರ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನ್ಸ್ಬಿಟ್ಟಿದೆ. ಬಟ್ ಅವರು ಕೂಡ ಏನ್ ಮಾಡ್ಬೇಕಿತ್ತು ಅಂತಂದ್ರೆ, ಡೈರೆಕ್ಟ್ ಆಗಿ ಹೇಳಕ್ಕಿಂತ ನಿನ್ನ ಆಟನ ನೀನ್ ಏನ್ ಮಾಡ್ತಿದ್ಯಾ ಅದನ್ನ ಇಲ್ಲಿ ಚೆನ್ನಾಗಿ ಆಡ್ತಿದ್ಯಾ ಆಡು ಅಂತ ಹೇಳಿದ್ರೆ ಚೆನ್ನಾಗಿರೋದು. ಬಟ್ ಈ ರೀತಿಯಾಗಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಗಿಲ್ಲಿಯವ್ರ ಮೊಟ್ಟೆ ಕೇಳಿ ಅದು ಕೇಳಿ ಏನೇ ಕೇಳಿದ್ರು ಕೂಡ ಇಲ್ಲಿ ಕೊಟ್ಬಿಡು, ಅವ್ನು ನಿನ್ನನ್ನ ಇಲ್ಲಿ ಬಿಟ್ಕೊಟ್ಟಿಲ್ಲ, ನೀನು ಕೂಡ ಬಿಟ್ಕೊಡ್ಬೇಡ ಅಂತ ಹೇಳೋದು ಹೇಗಿರುತ್ತೆ ಅಂತಂದ್ರೆ, ನಿನ್ನ ಒಂದು ಗೇಮ್ ಅಲ್ಲಿ ನಿನಗೆ ಮೈನಸ್ ಆಗ್ತಿರೋದೇ ಇದು, ನಿನ್ನ ಒಂದು ವ್ಯಕ್ತಿತ್ವ ಏನಿದೆ ಅದು ವ್ಯಕ್ತಿತ್ವ ಅದು ಬೇರೆ ರೀತಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಅವರು ಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಂಗೆ ಆಯ್ತು. ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಬಿಟ್ಕೊಟ್ಟಿದ್ರಲ್ವಾ. ಇಷ್ಟು ದಿವಸ ಕಾವ್ಯ ಅವ್ರ ಮೇಲೆ ಇದ್ದಿದ್ದು ಒಂದು ಬ್ಲೇ ಅಂದ್ರೆ, ಜಾಸ್ತಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ರು ಅಂತ ಅಂದ್ಬಿಟ್ಟು. ಇವಾಗ ಫ್ಯಾಮಿಲಿ ವೀಕ್ ಮುಗ್ದಿದ ತಕ್ಷಣ ಇನ್ನು 3 ವಾರಗಳ ಕಾಲ ಇಲ್ಲಿ ಇದೆ. ಇವ್ರು ಏನಂತ ಸಲಹೆ ಕೊಟ್ಟಿದ್ದಾರೆ, ಮತ್ತೆ ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಕೂಡ ಈಗ ಹೊರಗಡೆ ಹೋಗಿ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರ ಫ್ಯಾಮಿಲಿಗೆ ಹೇಳಿದೆ. ಬೇರೆಯವ್ರಿಗೆ ಇಲ್ಲಿ ಬೇರೆ ರೀತಿ ಅರ್ಥ ಆಗೋಗಿದೆ ಆಲ್ರೆಡಿ. ನಿನ್ನೆ ನೋಡಿದವ್ರಿಗೆ ಈ ರೀತಿಯಾಗಿ ಮಾಡಿದ್ದೆ ಚೆನ್ನಾಗಿದೆ, ಏನಕ್ಕೆ ಅಂತಂದ್ರೆ ಕಾವ್ಯ ಬರೀ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ಲು ಅಂತ ಅಂದ್ರೆ ಕಂತೆಗಳು ಇಲ್ಲಿ ಮಾತಾಡಿದ್ರು. ಅರೆ ಹೌದು, ಕಾವ್ಯ ಅವ್ರು ಕೂಡ ಇಲ್ಲಿ ಮಾಡಿದ ತಪ್ಪೇ ಇದೆ. ಅವ್ರು ಕೊಟ್ಟಿದ್ದ ಸಲಹೆ ಹೇಗಾಯ್ತು ಅಂತಂದ್ರೆ, ಇವಾಗ ಒಂದು ಸ್ಟೆಪ್ ಅವ್ರಿಗೆ ಹಿಂದೆ ಬರಂಗಾಯ್ತು. ಯಾವಾಗಲೂ ಕೂಡ ಮನೆಯವ್ರ ಒಳಗಡೆ ಬಂದಾಗ ಒಂದು ಸ್ಟೆಪ್ ಮೇಲೆ ಹೋಗ್ಲಿ ಅಂತ ಬಯಸ್ಬೇಕು. ಆದರೆ ಹೊರಗಡೆ ವಿಚಾರಗಳನ್ನ ಒಳಗಡೆ ಹೇಳಿದ್ದು ತುಂಬಾನೇ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಗಿಲ್ಲಿಯವ್ರದ್ದು ಕಾವ್ಯ ಅವ್ರದ್ದು ಇವಾಗ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ರು, ಇಲ್ಲಿ ಗಿಲ್ಲಿಯವ್ರಂತೂ ಮಾತಾಡ್ಬೇಕು ಅಂತ ಇಲ್ಲಿದ್ರು. ಅಂದ್ರೆ ಅವ್ರ ಫ್ಯಾಮಿಲಿ ಹತ್ರ ನೀವು ಕಾವ್ಯ ಅವ್ರಿಗೆ ಹೆಣ್ಣು ನೋಡ್ತಾ ಇದ್ದೀರಂತೆ ನೋಡಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾತಾಡಬೇಕು ಅಂತ ಇದ್ರಂತೆ. ಮನೆಯವರೆಲ್ರಿಗೂ ಕೂಡ ಇಲ್ಲಿ ಮಾತಾಡಿಸ್ಬೇಕು ಅಂತ ಇಲ್ಲಿದ್ರು. ಅದೇ ರೀತಿಯಲ್ಲಿ ಅಶ್ವಿನಿ ಅವ್ರು ಕೂಡ ಗಿಲ್ಲಿ ಅವ್ರ ತಂದೆ ತಾಯಿ ಬಂದಾಗ ಇಲ್ಲಿ ಹೇಳಿದ್ರು, ಹುಡುಗಿನೇನಾದ್ರೂ ಇಲ್ಲಿ ನೋಡಿದೀರಾ ಗಿಲ್ಲಿಗೆ ಮದುವೆ ಮಾಡಬೇಕು ಅಂತಂದ್ಬಿಟ್ಟು ಅಂತ. ಅಂದ್ರೆ ಅಶ್ವಿನಿ ಅವ್ರು ಮಾತಾಡಬೇಕು ಅಂತ ಇದ್ರು ಅಂತ ಕಾಣಿಸುತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಹತ್ರ. ಹೇಗಿದ್ರು ಗೊತ್ತಲ್ವಾ ಅಶ್ವಿನಿ ಅವ್ರಿಗೆ ಈ ತರ ವಿಚಾರಗಳು ಹೀಗೀಗೆ ಇದೆ, ರೇಗಿಸ್ತಾನೆ ಜಾಸ್ತಿ ಅಂತ ಅಂದ್ಬಿಟ್ಟು ಕಾಮಿಡಿ ರೀತಿಯಲ್ಲೋ ಅಥವಾ ಇಲ್ಲಿ ಸೀರಿಯಸ್ ಆಗೋ ಏನೋ ಒಂದು ವಿಚಾರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಇದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಗಿಲ್ಲಿ ಅವ್ರ ತಂದೆ ತಾಯಿ ಎದುರುಗಡೆ ಇಲ್ಲಿ ಮಾತಾಡಿದ್ರು, ನಾವೇನಾದ್ರೂ ನೋಡ್ಬೇಕಾ ಅಥವಾ ನೀವೇ ಏನಾದ್ರೂ ನೋಡಿದೀರಾ ಅಂತ ಕೂಡ ಇಲ್ಲಿ ಕೇಳಿದ್ರು. ಬರೀ ಅವಾಗ ಅವ್ರ ತಂದೆ ತಾಯಿ ಮಾತ್ರ ಬಂದಿದ್ದು, ಗಿಲ್ಲಿ ಅವ್ರ ತಂದೆ ತಾಯಿ. ಇವಾಗ ಇಲ್ಲಿ ಕಾವ್ಯ ಅವ್ರ ತಂದೆ ತಾಯಿ ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರ ತಂದೆ ಇನ್ನೂ ಎಂಟ್ರಿ ಕೊಟ್ಟಿರಲಿಲ್ಲ. ತಾಯಿ ಮತ್ತೆ ಇಲ್ಲಿ ತಮ್ಮ ಎಂಟ್ರಿ ಕೊಟ್ಟಾಗ ಈ ಒಂದು ವಿಚಾರ ಮಾತಾಡ್ತಿದ್ರು ಏನೋ. ಒಟ್ನಲ್ಲಿ ಈಗ ಗಿಲ್ಲಿ ಅವರ ಆಸೆ ಏನಿತ್ತು ಆ ಆಸೆಗೆ ತಣ್ಣೀರ್ ಎರೆಸಿದಂಗೆ ಆಗಿದೆ. ಅವ್ರು ಏನೆಲ್ಲ ಮಾತಾಡ್ಬೇಕು ಅಂತ ಇದ್ರು, ಎಷ್ಟೆಲ್ಲ ಅವ್ರ ಜೊತೆ ಬೆರಿಬೇಕಂತ ಇದ್ರು, ಎಲ್ಲಾನು ಕೂಡ ಈಗ ಹಾಳಾಗಿದೆ. ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಫ್ಯಾಮಿಲಿಗಳು ಏನ್ ಬಂದಿದ್ರು ಅವರ ಒಂದು ಆಯ್ಕೆಯ ಪ್ರಕಾರ ಇವಾಗ
ಕ್ಯಾಪ್ಟನ್ ಕೂಡ ಆಗ್ತಾರೆ. ಜಾಸ್ತಿ ಇಲ್ಲಿ ಗಿಲ್ಲಿಯವ್ರಿಗೆ 3-4 ಓಟ್ಗಳು ಆಲ್ರೆಡಿ ಬಿದ್ದಾಗಿದೆ ಕಾವ್ಯ ಅವ್ರ ಫ್ಯಾಮಿಲಿ ಕಡೆಯಿಂದ. ಇಲ್ಲಿ ಹೇಳೋಕ್ಕಾಗಲಿ, ಯಾಕಂದ್ರೆ ಇಮಿಡಿಯೇಟ್ ಆಗಿ ಈಚೆ ಕಳಿಸೋದ್ರಲ್ಲ, ಸುಮಾರು 1.5-2 ಅವರ್ ಅಂತ ಅನ್ಕೊಳ್ಳಿಲ್ಲ, 1 ಅವರ್. ಆದರೆ ಅವ್ರಿಗೆ ಒಂದು ಯಾರನ್ನ ಆಯ್ಕೆ ಮಾಡಬೇಕು ಮತ್ತು ಓಟ್ ಕೇಳ್ಕೋಬೇಕು ಅನ್ನೋ ಒಂದು ಆಪರ್ಚುನಿಟಿ ಸಿಕ್ಕಲಿಲ್ಲ. ಅದು ಅವ್ರು ಮಾಡಿ ತಪ್ಪು ಅಂತಲೇ ಹೇಳ್ಬೋದು. ಏನೇ ಒಂದು ಸಲಹೆ ಕೊಟ್ಟರು ಕೂಡ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹಿಂಟ್ಗಳನ್ನ ಇಲ್ಲಿ ಬಿಟ್ಕೊಡಂಗೆ ಇಲ್ಲ, ಅಂದರೆ ಡೈರೆಕ್ಟಾಗಿ ಮಾತಾಡೋಂಗೆ ಇಲ್ಲ. ಬೇರೆ ಏನಾದರೂ ಹಿಂಟ್ಗಳನ್ನ ಕೊಟ್ಟಿದ್ರೆ ಚೆನ್ನಾಗಿರೋದು. ನೀನೇನು ಆಡ್ತಿದ್ಯಾ ಮಗಳೇ, ತುಂಬ ಚೆನ್ನಾಗಿ ಆಡು ಅಂತ ಹೇಳಿದರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಗಿರೋದು. ಆದರೆ ಪದೇ ಪದೇ ಇಲ್ಲಿ ಅದನ್ನು ಹೇಳೋದಿರ್ಬೋದು, ನಿಂದು ಗಿಲ್ಲಿದು ಹಾಗೆ ಹೀಗೆ ಅಂತ ಮಾತಾಡೋದಿರ್ಬೋದು. ಬಟ್ ಇದು ಹೊರಗಡೆ ಬಂದ ಮೇಲೆ ಈ ಥರ ವಿಚಾರಗಳನ್ನ ಮಾತಾಡಿದರೆ ಎಲ್ಲರೂ ಕೂಡ ಹಾಡಿ ಹೊಗಳ್ತಿದ್ರು. ಹೌದು, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈಗ ಕಾವ್ಯ ಅವರು ಜಾಸ್ತಿ ಗಿಲ್ಲಿಯವ್ರ ಜೊತೆ ಇದ್ರು, ಹೊರಗಡೆ ಬಂದ ಮೇಲೂ ಕೂಡ ಇದೇ ರೀತಿ ಇದ್ದಾರೆ ನೋಡಿ. ಅವ್ರ ಫ್ಯಾಮಿಲಿನೂ ಕೂಡ ಎಷ್ಟು ಚೆನ್ನಾಗಿ ಬಾಂಡಿಂಗಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು. ಬಟ್ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಇದನ್ನ ಮಾತಾಡಿದ್ರೆ ಈಗ ಅವರು ಗೆಲ್ಲೋ ಚಾನ್ಸಸ್ ಏನು ಜಾಸ್ತಿ ಇತ್ತು. ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿಯವ್ರನ್ನ ಹಿಂದೆ ಹಾಕ್ಬಿಟ್ಟು ನೀನು ಗೆಲ್ಲೋ ಚಾನ್ಸಸ್ ತುಂಬಾನೇ ಇದೆ, ನೀನು ಗೆಲ್ಲಿ ಅಂತಂದ್ಬಿಟ್ಟು ನನಗೆ ಆಸೆ ಅಂತ ಕೂಡ ಹೋದ ವಾರ ಅಷ್ಟೇ ಇಲ್ಲಿ ಹೇಳಿದ್ರು. ಬಟ್ ಇದೊಂದು ಮಿಸ್ಟೇಕು ಕಾವ್ಯ ಅವ್ರ ಕಡೆಯಿಂದನೇ ಇಲ್ಲಿ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಗಿಲ್ಲಿಯವ್ರ ಆಸೆಗೂ ಕೂಡ ಇಲ್ಲಿ ತಣ್ಣೀರು ಎಷ್ಟದಂಗೆ ಆಯಿತು. ಅಂದರೆ ಅವ್ರ ಮನೆಯವ್ರ ಹತ್ರ ಇಲ್ಲಿ ಮಾತಾಡಬೇಕು ಅಂತ ಇದ್ರಲ್ಲ, ಆ ಒಂದು ಆಸೆನೂ ಕೂಡ ಇಲ್ಲಿ ನೆರವೇರಲಿಲ್ಲ. ಈಗ ಕಾವ್ಯ ಅವರು ಅವ್ರ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಇದ್ರು. ಅಂದರೆ ಈ ಥರ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಿಚಾರಗಳನ್ನ ಅವ್ರು ತಿಳ್ಕೋಬೇಕು ಅಂತ ಒಂದು ಕೆಟ್ಟ ಆಸೆ, ದುರಾಸೆ ಅಂತಾನೆ ಹೇಳ್ಬೋದು. ಈ ಒಂದು ಆಸೆಯಿಂದ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿದೆ. ಇನ್ನು ಇಲ್ಲಿ ಸ್ಪಂದನ ಅವ್ರದ್ದು, ರಘು ಅವ್ರದ್ದು ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಡುತ್ತೆ. ಸೊ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಅವರು ಈ ರೀತಿಯಾಗಿ ಮಾತಾಡಿದ್ರಲ್ಲ, ಸುಮ್ಮನೆ ತಮಾಷೆ ಮಾಡಿದ್ರ ಅಥವಾ ಸೀರಿಯಸ್ ಆಗಿ ಇಲ್ಲಿ ಮಾತಾಡಿದ್ರ? ನಿಜವಾಗ್ಲೂ ಕೂಡ ಕಾವ್ಯ ಅವ್ರನ್ನ ಕಂಡ್ರೆ ಗಿಲ್ಲಿ ಅವ್ರಿಗೆ ಇಷ್ಟನಾ? ಯಾಕಂದ್ರೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾನೆ ಇರ್ತಾರೆ ಇಷ್ಟ ಅಂತಂದ್ಬಿಟ್ಟು, ಆದರೆ ಕಾವ್ಯ ಅವರು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ ಇದ್ದಾರೆ. ಐ ಲವ್ ಯು ಕಾವ್ಯ ಅಂತಾನು ಕೂಡ ಒಂದ್ಸತಿ ಇಲ್ಲಿ ಬರೆದಿದ್ರು ಈ ಹಿಂದಿನ ಎಪಿಸೋಡ್ಗಳಲ್ಲಿ. ಸದ್ಯ ಇವಾಗ ಅವ್ರ ಮನೆಯವ್ರು ಬರ್ತಾರೆ ಅಂತ ಗೊತ್ತಾಗಿದೆ ಅಷ್ಟೇ. ಇಲ್ಲಿ ನಿಶ್ಚಿತಾರ್ಥಕ್ಕೆ ಬರ್ತಾ ಇದ್ದಾರೆ, ಮಾತುಕತೆಗೆ ಬರ್ತಾ ಇದ್ದಾರೆ ಅಂತ ಈಗ ರೇಗಿಸ್ತಾರಲ್ಲ. ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.